ಅನಾಮಿಕಾ ತನ್ನ ಅತ್ತೆಯ ಮನೆಯಲ್ಲಿ ಗಂಡ ಅತ್ತೆ ಮಾವರೊಂದಿಗೆ ಸಂತೋಷದಿಂದಿದ್ದಳು. ಅವರು ಕೂಡ ಅವಳನ್ನು ಸೊಸೆ ಆಗಿರದೆ ಮಗಳ ಹಾಗೆ ನೋಡಿಕೊಳ್ಳುತ್ತಿದ್ದರು. ಎಲ್ಲ ಹ್ಯಾಪಿ ಟೈಮ್ ಆಗಿರುವಾಗ ತನ್ನ ಮನೆಗೆಲಸ ಆದ ನಂತರ ಮಿಕ್ಕ ಖಾಲಿ ಸಮಯದಲ್ಲಿ ಏನು ಮಾಡಲು ತಿಳಿಯದೆ ಕುಳಿತ ಅನಾಮಿಕಾ ಹೀಗಂದುಕೊಳ್ಳುತ್ತಾಳೆ. ದಿನ ಖಾಲಿಯಾಗಿ ಕುಳಿತು ಬೋರ್ ಹೊಡಿತಾ ಇದೆ. ಗೇಮ್ಸ್ ಆಡೋದು, ಮನೇಲಿ ಆಡೋದು ಇದೆಲ್ಲ ಚಿಕ್ಕ ಮಕ್ಕಳು ಆಡ್ತಾರೆ. ಆದರೆ ಅನಾಮಿಕಳಂತಹ ಲೆಜೆಂಡ್ಸ್ ಏನು ಮಾಡಿದ್ರೆ ಚೆನ್ನಾಗಿರುತ್ತಪ್ಪ. ಅದೇನೋ ಸಿನಿಮಾದಲ್ಲಿ ಧೀರೇಂದ್ರ ಗೋಪಾಲ್ ಹೇಳ್ದ ಹಾಗೆ, ಮನುಷ್ಯ ಅಂದರೆ ಸ್ವಲ್ಪವಾದರೂ ಕಲಾಪೋಷಣೆ ಇರಬೇಕು. ಯಾವುದೋ ಒಂದು ಕಲೆಯಲ್ಲಿ ಪ್ರಾವೀಣ್ಯತೆ ಸಂಪಾದಿಸಿದರೆ ಅ ಪರ್ಫೆಕ್ಟ್ ಹೋಮ್ ಮೇಕರ್ ವಿತ್ ಎಕ್ಸ್ಟ್ರಾ ಸ್ಕಿಲ್ಸ್ ಅಂತ ಹೊಸ ಟ್ಯಾಗ್ ನನ್ನ ಹೆಸರಿನ ಹಿಂದೆ ಹಾಕೋಬೋದಲ್ಲ. ಹಾಗಾದರೆ ಏನು ಮಾಡೋಣ? ಪೇಂಟಿಂಗ್. ಒಂದು ಬಾಬು, ಒಂದು ರವಿವರ್ಮ, ಒಂದು ಅನಾಮಿಕಾ ಅಷ್ಟೇ ಎಂದುಕೊಂಡು ಗಡಿಬಿಡಿಯಿಂದ ಮಾರ್ಕೆಟ್ಗೆ ಹೋಗಿ ಅನಾಮಿಕಾ ಕ್ಯಾನ್ವಾಸ್ ಶೀಟ್ಸ್ ಜೊತೆ ಬ್ರಷ್ ಪೇಂಟ್ಸ್ ತೆಗೆದುಕೊಂಡು ಬಂದು ತನ್ನ ಊಹೆಯ ಮನಸ್ಸಿನಲ್ಲಿ ಇರುವ ಯಾವುದೋ ಒಂದು ರೂಪವನ್ನು ಡಿಕೋಡ್ ಮಾಡಿ ಕ್ಯಾನ್ವಾಸ್ ಮೇಲೆ ಚಿತ್ರ ಬಿಡಿಸಿದಳು. ಗಡಿಯಾರ ಗಂಟೆ ಹೊಡೆದಿದ್ದರಿಂದ 3 ಗಂಟೆ ಕಳೆದ ನಂತರ ಪರ್ಫೆಕ್ಟ್ ಡೆಬ್ಯೂಟ್ ಪೇಂಟಿಂಗ್ ಆಯಿತು. ಇನ್ನು ಹೋಗಿ ಕೈ ತೊಳೆದುಕೊಂಡು ಬಂದು ಅತ್ತೆ ಮಾವಯ್ಯ ಮನೆಗೆ ಬರುತ್ತಲೇ ನನ್ನ ಕಲಾ ನೈಪುಣ್ಯವನ್ನು ತೋರಿಸಿ ಮಾರ್ಕುಗಳು ಹೊಡಿಬೇಕು. ಇಷ್ಟರಲ್ಲಿ ಅತ್ತೆಯೊಬ್ಬರೇ ಹೊರಗಿನಿಂದ ಮನೆಗೆ ಬಂದು ಅನಾಮಿಕಾ ಪೇಂಟನ್ನು ನೋಡುತ್ತಾ ಸೋಫಾದಲ್ಲಿ ಕುಳಿತುಕೊಂಡಳು. ಅರೇ ಅಮ್ಮ ಅನಾಮಿಕಾ, ಸ್ವಲ್ಪ ನೀರು ತಗೊಂಡ್ಬಾರಮ್ಮ. ಬರ್ತಿದ್ದೀನಿ ಅತ್ತೆ ಎಂದು ಕೈಯಲ್ಲಿ ನೀರಿನ ಗ್ಲಾಸ್ ಜೊತೆ ಬಂದಳು ಅನಾಮಿಕಾ. ಸೊಸೆ ಬರುತ್ತಲೇ ನೀರು ಕುಡಿದು, ಅಮ್ಮ ಮಗಂಗೆ ಮನೆ ಮುಂದೆ ದೃಷ್ಟಿ ತಗಲದೆ ಇರೋದಕ್ಕೆ ಮನೆ ದೃಷ್ಟಿಗೊಂಬೆ ತಗೊಂಡ್ಬಾ ಅಂತ ಹೇಳಿದ್ದೆ ಅಲ್ಲ, ಅದೇ ತಗೊಂಡು ಬಂದ ಹಾಗಿದೆ, ಹೋಗಿ ಬಾಗ್ಲಲ್ಲಿ ಹಾಕಮ್ಮ ಎಂದು ಅನಾಮಿಕಾ ಮಾಡಿದ ಪೇಂಟಿಂಗ್ ಕಡೆಗೆ ನೋಡುತ್ತಾ ಹೇಳಿದಳು. ಆ ಮಾತಿಗೆ ಅನಾಮಿಕಳಿಗೆ ಕೋಪ ಬಂದಿತ್ತು. ಅತ್ತೆ, ಅದು ನಿಮ್ಮ ಮಗ ತಂದ್ಕೊಟ್ಟ ದೃಷ್ಟಿಗೊಂಬೆ ಅಲ್ಲ. ಮತ್ತೆ ನಾನು ಬರೆದ ಪೇಂಟಿಂಗು. ನೀನು ಪೇಂಟ್ ಮಾಡೋದು ಯಾವಾಗ ಕಲ್ತ್ಯೆ? ಅತ್ತೆ ಅದು ಪೇಂಟ್ ಮಾಡೋದಲ್ಲ, ಪೇಂಟಿಂಗ್ ಎಂದು ನೆತ್ತಿಗೆ ಹೊಡೆದುಕೊಂಡಳು. ಆ ವಿಧದಿಂದ ಕಲಾವತಾರ ಎತ್ತಬೇಕು ಎಂದುಕೊಂಡ ಅನಾಮಿಕಳಿಗೆ ಫಸ್ಟ್ ಸ್ಟೆಪ್ ಫೇಲ್ ಆಯಿತು. ಇನ್ನು ಆ ಮೇಲಿನಿಂದ ತನಗೆ ಕಲೆ ಹೊಂದಿ ಬರುವುದಿಲ್ಲ ಎಂದು ಈ ಕಲೆಗಳ ಬಾಬತ್ತು ಎಂದರೆ ಕಾನ್ಸಂಟ್ರೇಷನ್ ಇರಬೇಕು. ನನ್ನಂತಹ ಹಾರ್ಡ್ ವರ್ಕರ್ಸ್ಗೆ ಮನೆ ಕೆಲಸದಲ್ಲಿ ಟೈಮ್ ಆಗಿ ಹೋಗುತ್ತೆ, ಆದ್ದರಿಂದ ಕಾನ್ಸಂಟ್ರೇಷನ್ ಇರೋದಿಲ್ಲ. ಅದಕ್ಕೆ ಈ ಪೇಂಟಿಂಗ್ ಎಲ್ಲ ಬಿಟ್ಬಿಟ್ಟು ಬೇರೆ ಏನಾದರೂ ಕಲ್ತ್ಕೋಬೇಕು, ಜ್ಞಾನ ಹೊಂದಬೇಕು, ಪಂಡಿತ ಆಗಿ ಹೋಗ್ತೀನಿ ಎಂದುಕೊಂಡು 30 ದಿನದಲ್ಲಿ ಕಲಿಯಬಹುದಾದ ವಿದ್ಯೆಗಳು ಏನೇನು ಇದೆ ಎಂದು ಎಲ್ಲ ಪುಸ್ತಕಗಳನ್ನು ನೋಡಿ ಫೈನಲ್ ಆಗಿ ಪಾಮಿಸ್ಟ್ರಿಗೆ ಫಿಕ್ಸ್ ಆದಳು. ಪಾಮಿಸ್ಟ್ರಿ ಇದೇ ಫಿಕ್ಸ್. ಮದುವೆ ಮನೆಯಲ್ಲೋ ಪಬ್ಲಿಕ್ ಗ್ಯಾದರಿಂಗ್ಲೋ ಫುಲ್ ಆಗಿ ಫಾಲೋಯಿಂಗ್ ಇರ್ತಾರೆ ಎಂದು 30 ದಿನದ ಪುಸ್ತಕವನ್ನು 30 ಸಲ ಓದಿಕೊಂಡು ನೀರು ಕುಡಿದು ಮೊದಲ ಪ್ರಯೋಗ ಗಂಡನ ಮೇಲೆ ಶುರು ಮಾಡಿ ಹೀಗಂದಳು. ಏನು ಅಂದರೆ ನಿಮ್ಮ ಕೈ ತೋರಿಸ್ರಿ, ನಿಮ್ಮ ಫ್ಯೂಚರ್ ಏನೋ ಹೇಳ್ತೀನಿ. ನನ್ನ ಫ್ಯೂಚರ್ ನೀನೇ ಅಲ್ವಾ ಬಂಗಾರ? ಅಬ್ಬಾ, ಇದೆಲ್ಲ ಯಾವಾಗಂದ್ರೆ ಆವಾಗ ರೀ, ಮೊದಲು ನಿಮ್ಮ ಕೈ ಕೊಡಿ ಎಂದು ಗಂಡನ ಕೈ ತೆಗೆದುಕೊಂಡು ರೇಖೆಗಳು ನೋಡುತ್ತಾ, ಏನು ಅಂದರೆ ನಿಮಗೆ ಬೇಗನೆ ಒಂದು ಗುಡ್ ನ್ಯೂಸ್ ಬರುತ್ತೆ. ಬಹಳ ದಿನದಿಂದ ನೀವು ಎದುರು ನೋಡ್ತಾ ಇರುವ ಗುಡ್ ನ್ಯೂಸ್ ಇನ್ನು ಬೇಗನೆ ಬಂದುಬಿಡುತ್ತೆ. ನಿಜವಾಗಿ ಅನಾಮಿಕಾ? ಹೌದು ರೀ, 30 ದಿನದ ಪುಸ್ತಕವನ್ನು 30 ಸಲ ಓದಿ ನಾನು ತಪ್ಪು ಹೇಳ್ತೀನಾ ಹೇಳಿ? ಇಷ್ಟರಲ್ಲಿ ಗಂಡನ ಫೋನ್ ಮೊಳಗಿತು. ಫೋನ್ ಲಿಫ್ಟ್ ಮಾಡಿ, ಹಲೋ, ಹೌದಾ, ಈಗಲೇ ಬರ್ತಾ ಇದ್ದೀರಾ? ಬಹಳ ಒಳ್ಳೆ ಗುಡ್ ನ್ಯೂಸ್ ಹೇಳಿದೆಯೋ ಎಂದು ಫೋನ್ ಇಟ್ಟುಬಿಟ್ಟು ಹೆಂಡತಿ ಹತ್ತಿರ, ನೀನು ಸೂಪರ್ ಅನಾಮಿಕಾ, ನೀನು ಹೀಗೆ ಹೇಳಿದ್ಯಾ ಇಲ್ವೋ? ಹಾಗೆ ನೋಡು ಬಂದ್ರು, ಹೆಡ್ ಆಫೀಸ್ನಿಂದ ಅಫಿಷಿಯಲ್ಸ್ ಬರ್ತಾ ಇದ್ದಾರೆ ಈ ದಿನ, ಭವಿಷ್ಯ ಪ್ರಮೋಷನ್ ಬಗ್ಗೆ ಮಾತಾಡ್ತಾರೋ ಏನೋ ಎಂದು ಆನಂದದಿಂದ ಆಫೀಸ್ಗೆ ಹೊರಟು ಹೋದನು. ನಂತರ ಹೊರಗೆ ಹೋಗುತ್ತಿರುವ ಮಾವನನ್ನು ನೋಡಿ, ಮಾವಯ್ಯ ನಿಲ್ಲಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ವಲ್ಪ ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ. ಏನು, ಯಾಕಮ್ಮ? ಒಂದ್ಸಲ ನಿಮ್ಮ ಕೈ ತೋರಿಸಿ ನೋಡಿ. ಅವನು ಸೊಸೆಗೆ ಕೈ ತೋರಿಸಿದನು. ನಿಮಗೆ ಬೇಗನೆ ರಾಜಭೋಗ ಬರುತ್ತದೆ ಮಾವಯ್ಯ, ನೀವು ಕಾಲು ಕೆಳಗಿಡುವ ಪ್ರಯಾಸವೇ ಇಲ್ಲ, ಎಲ್ಲ ಕೆಲಸಗಳು ಕುಳಿತ ಕಡೆಯಲ್ಲೇ ಬರುತ್ತೆ. ಮಾವಯ್ಯ ಆನಂದದಿಂದ, ನಿಜವಾಗಿಯ ತಾಯಿ, ನಿನ್ ಬಾಯಿಂದ ಹಾಗೆ ನಡೆದ್ರೆ ಇನ್ನೇನು ಹೇಳು ಎಂದು ಹೇಳಿ ಹೊರಗೆ ಹೋದನು. ಸ್ವಲ್ಪ ಹೊತ್ತಿನ ನಂತರ ಅತ್ತೆ, ಅಮ್ಮ ಅನಾಮಿಕಾ, ಚೀಟಿ ನಡೆಯೋ ಜಾಗಕ್ಕೆ ಹೋಗಿ ಬರ್ತೀನಿ,
ಈ ತಿಂಗಳು ಚೀಟಿ ನನಗೆ ಬೇಕು ಅಂತ ಹೇಳಿದ್ದೀನಿ. ಬರುತ್ತೋ ಇಲ್ವೋ, ಬೇಗನೆ ಹೋಗಬೇಕು. ಟೆನ್ಷನ್ ಮಾಡಬೇಡಿ ಅತ್ತೆ, ನಿಮ್ಮ ಕೈ ಹೀಗೆ ಕೊಡಿ ಎಂದು ಅತ್ತೆಯ ಕೈ ತೆಗೆದು ನೋಡಿದಳು. ಆಹಾ, ಏನಿದೆ ಅತ್ತೆ ನಿಮ್ಮ ಕೈ ರೇಖೆಗಳು? ಈ ದಿನ ನೀವು ಈ ಕೈಯಿಂದ ಏನು ಮುಟ್ಟಿದ್ರು ಅದು ಬಂಗಾರನೇ. ನಿಜವೇನೇ? ಅನಾಮಿಕಾ ಅತ್ತೆ, ಅನಾಮಿಕಾ ಇಲ್ಲಿ. ಅನಾಮಿಕಾ ಹೇಳಿದ್ಲೋ ಹಾಗೆ ನಡೆಯುತ್ತೆ. ನೀವು ಹೋಗಿ, ಚೀಟಿ ದುಡ್ಡು ನಮ್ಮದೇ ಎಂದು ಹೇಳಿದ್ದರಿಂದ ಅತ್ತೆ ಸಂತೋಷದಿಂದ ಹೋದಳು. ಸ್ವಲ್ಪ ಹೊತ್ತು ಕಳೆದ ನಂತರ, ಹೌದು, ಇಷ್ಟು ಹೊತ್ತು ಅವರಿಗೆ ಇವರಿಗೆ ಹೇಳಿದೆ, ನನ್ನ ಭವಿಷ್ಯತ್ತು ಕೂಡ ನೋಡಿಕೊಂಡ್ರೆ ನಾನು ಧನ್ಯ ಎಂದು ತನ್ನ ಕೈ ನೋಡಿಕೊಳ್ಳುತ್ತಿರುವಾಗ ಅತ್ತೆ ಲಬೋದಿಬೋ ಎಂದು ಅಳುತ್ತಾ ಬಂದಳು. ಹೊಸೆ ಅನಾಮಿಕಾ, ಈ ಚೀಟಿಯ ಪಾರ್ವತಿ ಎಲ್ಲರ ಕತೆ ಮುಗಿಸಿದ್ಲೇ. ಏನಾಯ್ತು ಅತ್ತೆ? ಈ ತಿಂಗಳು ಚೀಟಿ ಕೊಡ್ತಾರೆ ಅಂತ ನಿನ್ನೆ ರಾತ್ರಿಯೇ ಊರು ಬಿಟ್ಟು ಓಡೋಗಿದ್ದಾಳೆ ಕಣೆ. ಬೆಳಿಗ್ಗೆಯಿಂದ ಮನೆ ಹತ್ರ ನೋಡಿದ್ರೆ ಮನೆಯೆಲ್ಲ ಖಾಲಿಯಾಗಿದೆ. ಈ ದಿನ ಮುಟ್ಟಿದ್ದೆಲ್ಲ ಬಂಗಾರ ಅಂದ್ಯಲ್ಯೇ, ಈಗ ನಾನು ಬೂದಿಯಾಗಿ ಹೋದೆ, ನನ್ನ ದುಡ್ಡು ಹೋಯ್ತೆ. ಆಗ ಅನಾಮಿಕಾ ಕವರ್ ಮಾಡಿಕೊಳ್ಳುತ್ತಾ, ಅದು ಹೊರಟು ಹೋಗಿದ್ದು ನಂಗೆ ಯಾಕೆ ಗೊತ್ತು? ನಾನು ನೋಡಿ ಹೇಳಿದ್ದು ಬೆಳಿಗ್ಗೆ, ಅದು ಹೊಡಿ ಹೋಗಿದ್ದು ರಾತ್ರಿ. ನಾನು ಹೇಳೋ ಮೊದಲೇ ಓಡಿ ಹೋದ್ರೆ ಇನ್ನು ಬಂಗಾರಕ್ಕೂ ಬೂದಿಗೂ ನನಗೂ ಸಂಬಂಧವೇನು? ಭಲೇ ಇದ್ದೀರಾ ನೀವು. ಇಷ್ಟರಲ್ಲಿ ಮಾವನವರು ಕಾಲಿಗೆ ಒಂದು, ಕೈಗೆ ಒಂದು, ನೆತ್ತಿಗೆ ಒಂದು ಪಟ್ಟಿ ಕಟ್ಟಿಕೊಂಡು ಮನೆಯೊಳಗೆ ಬಂದರು. ಅವರನ್ನು ನೋಡಿದ ಹೆಂಡತಿ, ಅಯ್ಯೋ ನನ್ನ ದೇವ್ರೆ, ನಿಮ್ಗೇನಾಯ್ತಯ್ಯ? ಹೋಗುವಾಗ ರಾಜನ್ ಹಾಗೆ ಹೋದ್ರಲ್ರಿ, ಈಗೇನಾಯ್ತು? ಆಗ ಮಾವನವರು ನೋವಿನಿಂದ ನರಳುತ್ತಾ, ಏನಮ್ಮ ಬೆಳಿಗ್ಗೆ ಏನಂದೆ? ರಾಜಯೋಗನ? ಎಲ್ಲ ಕಾಲಿನ ಹತ್ರ ಬರುತ್ತಾ? ಕಾಲು ಕೆಳಗಿಡುವ ಪ್ರಮೇಯವೇ ಇಲ್ವಾ? ಹೌದಮ್ಮ, ಹೌದು, ನಿಜವೇ. ಕೈ ಕಾಲುಗಳು ಮುರ್ಕೊಂಡು ಕಾಲು ಕುಂಟನಾಗಿದ್ರೆ ಎಲ್ಲ ಕಾಲಿನ ಹತ್ರನೇ ಬರುತ್ತೆ. ರಾಜಯೋಗ ಅಂತ ಹೇಳಿ ಪೇಷಂಟ್ ಮಾಡಿದೆಯಲ್ಲಮ್ಮ. ಹೊರಗೆ ಹೋದಾಗ ಜಾಗೃತಿಯಾಗಿರ್ಬೇಕು ಮಾವಯ್ಯ. ನೀವು ಅಜಾಗ್ರತೆಯಾಗಿದ್ರೆ ಏನೋ, ಆದ್ರೆ ಅದನ್ನ ನನ್ನ ಮೇಲೆ ಯಾಕೆ ಹಾಕ್ತೀರಾ? ಬನ್ನಿ, ಒಳಗಡೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಮಾವಯ್ಯನನ್ನು ಒಂದು ಕಡೆ, ಅತ್ತೆ ಒಂದು ಕಡೆ ಸಮಾಧಾನದಿಂದ ಒಳಗಡೆ ಕರೆದುಕೊಂಡು ಹೋಗುತ್ತಾರೆ. ಇಷ್ಟರಲ್ಲಿ ಗಂಡ ರಮೇಶನ ಕೂಗು ಕೇಳಿಸಿತು. ನಿನ್ಗೇನಾಯ್ತು? ಅಷ್ಟೊಂದು ಅರ್ಚಿದೆ, ಭಯಪಟ್ಟು ಸತ್ತೆ. ಏನಾಯ್ತು ಅಂತೀಯಮ್ಮ? ಪ್ರಮೋಷನ್ ವಿಷಯ ಕೇಳ್ತೀನಿ ಅಂತ ಆಫೀಸ್ಗೆ ಹೋದ್ರೆ ನನ್ನ ಬ್ರಾಂಚ್ ಕ್ಲೋಸ್ ಮಾಡ್ತಾ ಇದೀವಿ, ವಾರದಲ್ಲಿ ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಹೊರಟು ಹೋದ್ರು ಹೆಡ್ ಆಫೀಸ್ನವರು. ಇನ್ನು ಅನಾಮಿಕಾ ಸಪ್ಪೆ ನಗುವಿನಿಂದ, ಆ ವಿಷಯಕ್ಕೂ ನನಗೂ ಏನು ಅಂದ್ರೆ ಸಂಬಂಧ? ನಿಮ್ಮ ಸ್ಟಾಫ್ ಸರಿಯಾಗಿ ಕೆಲಸ ಮಾಡ್ಲಿಲ್ವೋ ಏನೋ, ಲಾಸ್ ಬಂದಿತ್ತು, ಅದಕ್ಕೆ ಮುಚ್ತಿದ್ದಾರೆ. ಸರಿ ಬಿಡಿ, ಬೆಳಿಗ್ಗೆ ಏನೋ ಗಾಬರಿಯಲ್ಲಿ ತಪ್ಪಾಗಿ ನೋಡ್ದೆ ಅನ್ಸುತ್ತೆ. ಈಗ ನಿಮ್ ಕೈ ತೋರಿಸ್ರಿ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೇಳ್ತೀನಿ. ಇನ್ನೊಂದ್ಸಲ ನಿನ್ಗೆ ಕೈ ತೋರಿಸಿದ್ರೆ ನನ್ನನ್ನ ಚಪ್ಲಿನೆಲ್ಲ ಹೊಡ್ಕೋತೀನಿ. ಮತ್ತೆ ಬುದ್ಧಿ ಇದ್ರೆ ನಿನ್ಗೆ ಕೈ ತೋರಿಸ್ತೀವಾ? ಬೇಡ ತಾಯಿ, ಬೇಡ, ನಮ್ಮನ್ನು ಬದುಕಲು ಬಿಡು ಎಂದು ಅನಾಮಿಕಳನ್ನು ಪಕ್ಕಕ್ಕೆ ದೂಡಿ ಮಗ ತಾಯಿ ಸೇರಿ ಮಾವಯ್ಯನನ್ನು ರೂಮಿನೊಳಗೆ ಕರೆದುಕೊಂಡು ಹೋಗುತ್ತಾರೆ. ಅನಾಮಿಕಾ ಒಬ್ಬಳೇ ಹಾಲ್ನಲ್ಲಿ ಕುಳಿತುಕೊಂಡು ಮನಸ್ಸಿನಲ್ಲಿ ಹೀಗಂದುಕೊಂಡಳು, ಇನ್ನು ಸಾಕು, ನನ್ನ ಕೈ ನಾನು ನೋಡ್ಕೊಳ್ಳಿಲ್ವಲ್ಲ. ಒಂದೂರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿದ್ದರು. ಇವರಿಗೆ ರಮೇಶ್ ಅನ್ನುವ ಮಗನಿದ್ದನು. ರಮೇಶನಿಗೆ ತಂದೆ ಪ್ರಸಾದ್ ಅಂದರೆ ಬಹಳ ಕೋಪ. ಯಾವಾಗಲೂ ತನ್ನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಎಂದು, ಸರಿಯಾಗಿ ದುಡ್ಡು ಕೊಡುತ್ತಿಲ್ಲ ಎಂದು ರಮೇಶ್ ತನ್ನ ತಂದೆ ಪ್ರಸಾದ್ ಮೇಲೆ ಕೋಪ ಪಡುತ್ತಲೇ ಇದ್ದನು. ರಮೇಶನಿಗೆ ಅನಾಮಿಕಾ ಅನ್ನುವ ಹೆಂಡತಿ ಇದ್ದಳು. ಅನಾಮಿಕಾ ತನ್ನ ಅತ್ತೆಯನ್ನು ಮಾವನವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅಂತಹ ಕುಟುಂಬದಲ್ಲಿ ಒಂದು ದಿನ ಅನಾಮಿಕಾ ಹೀಗನ್ನುತ್ತಾಳೆ, ಅತ್ತೇ, ಮಾವಯ್ಯ, ಬೇಗನೆ ಊಟಕ್ಕೆ ಬನ್ನಿ, ಬಿಸಿಯೆಲ್ಲ ತಣ್ಣಗಾಗಿ ಹೋಗುತ್ತೆ, ಬೇಗನೆ ಬನ್ನಿ. ಬನ್ನಿ, ಸೊಸೆ ಕರಿತಾ ಇದ್ದಾಳಲ್ಲ. ಬರ್ತಿದ್ದೀನಮ್ಮ. ಅನಾಮಿಕಾ ತನ್ನ ಅತ್ತೆಗೆ ಮಾವನರಿಗೆ ಊಟ ಬಡಿಸುತ್ತಾ ಇರುತ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ರಮೇಶ್ ಬರುತ್ತಾನೆ. ಬರುತ್ತಲೇ ತನ್ನ ತಂದೆಯ ಕಡೆಗೆ ಕೋಪದಿಂದ ನೋಡಿ ಹೀಗನ್ನುತ್ತಾನೆ, ಅಪ್ಪ, ನಾನು ಹೊಲದ ಕೆಲಸ ಮಾಡುವ ಕೂಲಿಗಳಿಗೆ ಕೂಲಿ ದುಡ್ಡು ಬೇಕು ಅಂದಿದೆಯಲ್ಲ, ಇನ್ನೂ ಯಾಕೆ ಕೊಡ್ಲಿಲ್ಲ? ದಿನವೂ ನಿಮ್ಮ ಹತ್ರ ಬಂದು ಬೇಡ್ಕೋಬೇಕಾ? ಕೂಲಿಗಳ ದುಡ್ಡು ಕೊಡ್ಲಿಕ್ಕೆ ನಿಮ್ಗೇನು ಒಂಥರ? ದಯವಿಟ್ಟು ಅವರಿಗೆ ಕೊಡೋ ದುಡ್ಡು ಅವ್ರಿಗೆ ಕೊಡ್ಬಿಡಿ. ಏನು ಅಂದ್ರೆ ತಿನ್ನುವಾಗ ಏನಿದು ಗಲಾಟೆ? ಅನಾಮಿಕಾ, ನೀನು ಮಧ್ಯದಲ್ಲಿ ಮಾತಾಡ್ಬೇಡ. ಏನೋ ಅಂತ ಮಾತುಗಳು, ಸೊಸೆ ಮೇಲೆ ಅರಿಸ್ತಾ ಇದೆಯಾ? ಯಾಕೆ? ನಾನು ನಿನಗೆ ದುಡ್ಡು ಕೊಡೋದಿಲ್ಲ ಕಣೋ, ಕೊಡಲ್ಲ ಅಂದ್ರೆ ಕೊಡಲ್ಲ, ಏನಾದ್ರೂ ಮಾಡ್ಕೋ ಹೋಗು. ಅದೇನು ರೀ, ಅವ್ನು ಕೇಳ್ತಾ ಇರೋದು ಕೂಲಿಗಳ ದುಡ್ಡೇ ಅಲ್ವಾ, ಯಾಕೆ ಕೊಡೋದಿಲ್ಲ ಅಂತೀರಾ? ನಮ್ಮ ಹೊಲದಲ್ಲಿ ನಿಜಕ್ಕೂ ಯಾವ ಕೆಲಸವೂ ಮಾಡ್ಲೇ ಇಲ್ಲ.
ಇನ್ನು ಅವ್ರ ಹೆಸರು ಹೇಳಿ ನನ್ನ ಹತ್ರ ದುಡ್ಡು ತಗೊಂಡು ಹೋಗಿ ಅನಗತ್ಯವಾಗಿ ಖರ್ಚು ಮಾಡ್ತಾ ಇದ್ದಾನೆ ಅವನು. ಇವನ ಮಾತು ಕೇಳಿ ನಾನು ಈಗಾಗಲೇ ಬಹಳ ದುಡ್ಡು ಕೊಟ್ಟಿದ್ದೀನಿ. ನಾನು ಹೊಲದ ಹತ್ತಿರ ಹೋಗಿ ನೋಡಿದರೆ ಅಲ್ಲಿ ಯಾವ ಕೆಲಸವೂ ನಡೆಯಲಿಲ್ಲ. ನನ್ನ ಹತ್ರ ದುಡ್ಡು ಗಿಂಚ್ಕೋತಾ ಇದ್ದಾನೆ. ಅರೇ ರಮೇಶ್, ಏನೋ ಬರ್ಬರ್ತಾ ಹೀಗಾಗ್ತಾ ಇದ್ಯಾ? ಏನಾಯ್ತು ನಿನಗೆ? ಅಪ್ಪ, ಅಂದ್ರೆ ಕೆಲಸ ಮಾಡುವವರಿಗೆ ಅಲ್ವಾ ನೀವು ದುಡ್ಡು ಕೊಡೋದು? ಅಂದ್ರೆ ದಿನವೂ ನನ್ನ ಹೆಂಡತಿ ಅಡಿಗೆ ಮಾಡಿ ಮನೆ ನೋಡ್ಕೋತಾ ಇದ್ದಾಳೆ. ನನ್ನ ಹೆಂಡತಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದಕ್ಕಾದ್ರೂ ದುಡ್ಡು ಕೊಡಿ. ಏನು ಅಂದ್ರೆ ನೀವು ಮಾತಾಡ್ತಾ ಇರೋದು? ಅತ್ತೆ ಮಾವನಿಗೆ ಅಡುಗೆ ಮಾಡಿದ್ರೆ ದುಡ್ಡು ಕೊಡ್ಬೇಕಾ? ಚಿಚೆ, ಏನಯ್ಯ ರಮೇಶ್, ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನಿನಗೆ ದುಡ್ಡೇ ಅಲ್ವಾ ಬೇಕು? ನಾನು ಕೊಡ್ತೀನಿ ಇರು. ಕನಿಷ್ಠ ಊಟ ಮಾಡ್ಬೇಕಾದ್ರೆ ಕೂಡ ನೆಮ್ಮದಿಯಾಗಿ ಊಟ ಮಾಡುವಂತೆ ಬಿಡೋ. ನೀವು ಇಲ್ಲಿಂದ ಹೊರಡಿ ಮೊದಲು. ಇಂತಹ ಜವಾಬ್ದಾರಿ ಇಲ್ಲದ ಮಗ ಇದ್ರೂ ಒಂದೇ ಇಲ್ದಿದ್ರು ಒಂದೇ. ಇವನು ನಾವು ಸರಿಯಾಗಿ ಬೆಳೆಸ್ಲಿಲ್ವೇ ಶಾರದಾ? ಇನ್ನು ಪ್ರಸಾದನ ಮಾತಿಗೆ ಅನಾಮಿಕ ಶಾರದ ಇಬ್ಬರು ಸಂಕಟ ಪಡುತ್ತಾರೆ. ಇನ್ನು ಆ ನಂತರ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಾತ್ರಿ ರಮೇಶ್ ಮನೆಗೆ ಬರುವುದಿಲ್ಲ. ಮನೆಯಲ್ಲಿ ತನ್ನ ಹೆಂಡತಿಯ ಒಡವೆ ತೆಗೆದುಕೊಂಡು ಹೊರಟು ಹೋಗಿರುತ್ತಾನೆ. ಒಡವೆಯನ್ನು ಮಾರಿ ಬಂದ ದುಡ್ಡಿನಿಂದ ರಮೇಶ್ ಇಸ್ಪೀಟ್ ಆಡುತ್ತಾ ಪೊಲೀಸರಿಗೆ ಸಿಕ್ಕಿ ಬೀಳುತ್ತಾನೆ. ಇನ್ನು ಪೊಲೀಸರು ರಮೇಶ್ನನ್ನು ಅರೆಸ್ಟ್ ಮಾಡಿದ್ದರಿಂದ ಮನೆಯಲ್ಲಿ ಎಲ್ಲರೂ ಗಾಬರಿಯಾಗುತ್ತಾರೆ. ಪ್ರಸಾದನಿಗೆ ಎದೆನೋವು ಬರುತ್ತದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಪ್ರಸಾದ್ ಪ್ರಾಣ ಬಿಡುತ್ತಾನೆ. ಮಗ ಜೈಲಿನ ಪಾಲಾಗಿ ಗಂಡ ಸತ್ತು ಹೋಗಿದ್ದರಿಂದ ಶಾರದಾ ಕುಗ್ಗಿ ಹೋಗಿ ಅಳುತ್ತಿರುತ್ತಾಳೆ. ಅನಾಮಿಕಾ ತನ್ನ ಅತ್ತೆಯನ್ನು ಸಮಾಧಾನಿಸುತ್ತಾ ಇರುತ್ತಾಳೆ. ಅಷ್ಟೋ ಇಷ್ಟೋ ಆಸ್ತಿಯಿಂದ ಬದುಕುತ್ತಿರುವ ಆ ಕುಟುಂಬ ಆ ನಂತರ ಕೆಲವು ದಿನಕ್ಕೆ ಕಡು ಬಡವರಾಗಿ ಬದಲಾಗಿ ಹೋಗುತ್ತಾರೆ. ಅಮ್ಮ, ಅನಾಮಿಕಾ, ತಿನ್ನೋದಕ್ಕೆ ತಿಂಡಿ ಇಲ್ಲ, ಆಸ್ತಿ ಎಲ್ಲ ಆಗೋಗಿದೆ, ಗಂಡ ಇಲ್ಲ, ಮಗ ಯಾವಾಗ ಬರ್ತಾನೋ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಇನ್ನೂ ಇಷ್ಟು ದಾರುಣವಾಗಿ ಹೋಯ್ತು. ನೆನೆಸ್ಕೊಂಡ್ರೆ ಅಳು ಬರ್ತಾ ಇದೆ. ಹೇಗಿದ್ದವರು ಹೇಗಾಗಿ ಹೋದು. ನನಗೆ ಬಹಳ ದುಃಖವಾಗ್ತಿದೆ ಅಮ್ಮ. ಅತ್ತೆ, ನೀವೇನು ದುಃಖ ಪಡಬೇಡಿ. ಅತ್ತೆ, ಧೈರ್ಯವಾಗಿರಿ. ನಾವು ಅನಾಥರಲ್ಲ, ನಿಮಗೆ ನಾನು ಜೊತೆಗಿರ್ತೀನಿ. ನನಗೆ ನೀವು ಧೈರ್ಯ ಹೇಳಿದ್ರೆ ಸಾಕು ಅತ್ತೆ. ದಿನ ದಿನಕ್ಕೂ ನಮ್ಮ ಬದುಕು ದುರ್ಭರವಾಗಿ ಬದಲಾಗ್ತಾ ಇದೆ ಅಮ್ಮ. ಹಸಿವೆಯನ್ನು ಸಹಿಸಿಕೊಂಡು ಬದುಕಬೇಕಾಗಿ ಬರ್ತಾ ಇದೆ. ಏನ್ ಮಾಡೋದಮ್ಮ ಅನಾಮಿಕಾ? ಈ ಕುಟುಂಬದಲ್ಲಿ ಇದ್ದರೆ ನಿನಗೆ ಕೂಡ ಕಷ್ಟವಾಗಿ ಇದೆಯಲ್ಲ. ನಾನು ನಿನಗೆ ಭಾರವಾಗಿ ಹೋಗ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಅಮ್ಮ. ಸತ್ತು ಹೋಗೋಣ ಅಂತ ಅನ್ನಿಸ್ತಾ ಇದೆ. ಅಂತಹ ಮಾತು ಹೇಳಬೇಡಿ ಅತ್ತೆ. ನಾನು ನಿಮಗೆ ಸೊಸೆ ಮಾತ್ರವೇ ಅಲ್ಲ, ಮಗಳು ಕೂಡ. ನಿಮಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ಹೀಗೆ ಆಲೋಚಿಸಿ ಆರೋಗ್ಯ ಹಾಳು ಮಾಡ್ಕೋಬೇಡಿ ಅತ್ತೆ ಎಂದು ಅನಾಮಿಕ ಶಾರದ ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಅದೇ ಸಮಯಕ್ಕೆ ಅನಾಮಿಕಳಿಗೆ ಒಂದು ಆಲೋಚನೆ ಬರುತ್ತದೆ. ಅತ್ತೆ, ನಾನು ಹೀಗೆ ಹೋಗಿ ಬರ್ತೀನಿ. ಹೋಗಿ ಏನಾದರೂ ಕೆಲಸ ಸಿಗುತ್ತಾ ಅಂತ ನೋಡಿ ಬರ್ತೀನಿ ಅತ್ತೆ. ಜಾಗೃತಿ ಅಮ್ಮ. ಹೆಂಗಸರು ಕೆಲಸ ಬೇಕು ಅಂತ ಕೇಳಿದ್ರೆ ಈ ಸಮಾಜ ಬಹಳ ಕೆಟ್ಟದಾಗೆ ನೋಡ್ತಾರೆ. ಧೈರ್ಯವಾಗಿ ಇರ್ಬೇಕಮ್ಮ. ಯಾವ ಯೋಚನೆ ಇಟ್ಕೋಬೇಡ. ಅನಾಮಿಕಾ ತನಗೆ ಕೆಲಸ ಏನಾದರೂ ಸಿಗುತ್ತದೆಯೋ ಎಂದು ಹೋಗುತ್ತಿರುತ್ತಾಳೆ. ಸ್ವಲ್ಪ ದೂರದಲ್ಲಿ ಒಂದು ಮುದುಕಿ ಅಳುತ್ತಿರುವುದು ಕಾಣಿಸುತ್ತದೆ. ಆಕೆಯ ಹೆಸರು ಪಾರಿಜಾತ. ಅನಾಮಿಕಾ ಆಕೆಯ ಹತ್ತಿರ ಹೋಗಿ ಆಕೆ ಏನಕ್ಕೆ ಅಳುತ್ತಿದ್ದಾಳೆ ಎಂದು ತಿಳಿದುಕೊಳ್ಳುತ್ತಾಳೆ. ನನ್ನ ಗಂಡ ದಿನವೂ ಸೈಕಲ್ ಮೇಲೆ ಹೀಗೆ ಕೋಳಿ ಮೊಟ್ಟೆ ಮಾರ್ಕೊಂಡು ಬರ್ತಾ ಇದ್ದ. ಒಂದು ವಾರದ ಕೆಳಗೆ ಅಪಘಾತದಲ್ಲಿ ಸತ್ತು ಹೋದ. ಇನ್ನು ನನ್ನ ಕುಟುಂಬದಲ್ಲಿ ನಾನೊಬ್ಬಳೇ ಇದ್ದೀನಿ. ಅನಾಮಿಕಾ ಬಹಳ ಆಲೋಚಿಸಿ ಪಾರಿಜಾತಳನ್ನು ಮನೆಗೆ ಕರೆತರುತ್ತಾಳೆ. ಪಾರಿಜಾತ ಬಂದಾಗಿನಿಂದ ಶಾರದ ಕೂಡ ಸಂತೋಷವಾಗುತ್ತಾಳೆ. ಇನ್ನು ಏನಾದರೂ ತಮ್ಮ ಬದುಕು ಒಳ್ಳೆಯದಾಗುವ ಮಾರ್ಗದ ಬಗ್ಗೆ ಆಲೋಚಿಸುತ್ತಾರೆ. ಪಾರಿಜಾತ ತನ್ನ ಗಂಡ ಉಪಯೋಗಿಸುತ್ತಿರುವ ಸೈಕಲನ್ನು ಉಪಯೋಗಿಸು ಅಂತ ಅನಾಮಿಕಳಿಗೆ ಕೊಡುತ್ತಾಳೆ. ಅನಾಮಿಕಾ ಆ ಸೈಕಲ್ನಲ್ಲಿ ಕೋಳಿ ಮೊಟ್ಟೆ ಮಾರಬೇಕು ಎಂದು ಅಂದುಕೊಳ್ಳುತ್ತಾಳೆ. ನೋಡಮ್ಮ, ಈ ದಿನಗಳಲ್ಲಿ ಹೆಚ್ಚು ಜನರು ಕೋಳಿ ಮೊಟ್ಟೆನ ತಗೊಂಡು ತಿಂತಾ ಇರ್ತಾರೆ. ಆದರೆ ನಾವು ಈ ಕೋಳಿ ಮೊಟ್ಟೆ ಬೇಯಿಸಿ ಮಾರಾಟ ಮಾಡಿದರೆ ಬಹಳ ಲಾಭ ಬರುತ್ತೆ. ಬಹಳ ಜನ ಸಿಟಿಯಲ್ಲಿ ಬೇಗ ಬೇಗನೆ ಉದ್ಯೋಗಕ್ಕೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ಕೋಳಿ ಮೊಟ್ಟೆನ ಅವರು ತಿಂಡಿ ಹಾಗೆ ತಿನ್ನುವ ಅವಕಾಶ ಇದೆ. ನಾವು ಕಡಿಮೆ ರೇಟಿಗೆ ಬಾಯಿಲ್ಡ್ ಎಗ್ಗಳನ್ನು ಮಾರಾಟ ಮಾಡಿದರೆ ಬಹಳ ಜನ ತಿಂತಾರಮ್ಮ. ಹೌದು, ಶಾರದಮ್ಮ ಹೇಳಿದ್ದು ಒಳ್ಳೆ ಆಲೋಚನೆ. ಈಗ 10 ರೂಪಾಯಿಗೆ ಬಾಯಿಲ್ಡ್ ಎಗ್ ಮಾರಾಟ ಮಾಡಿದರೆ ಬಹಳ ಲಾಭ ಬರುತ್ತದೆ. ಶಾರದಾ ಪಾರಿಜಾತ ಇಬ್ಬರ ಮಾತುಗಳನ್ನು ಕೇಳಿ ಅನಾಮಿಕಾ ಸಂತೋಷಿಸುತ್ತಾಳೆ. ಇನ್ನು ಆ ನಂತರ ಸೈಕಲ್ ಮೇಲೆ ಹೀಗೆ ಬಾಯಿಲ್ಡ್ ಎಗ್ಗನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ ಕೆಲ ದಿನಗಳು ಹಾಗೆ ಮಾರಿದ್ದರಿಂದ ಒಳ್ಳೆ ಲಾಭ ಬರುತ್ತದೆ. ಅನಾಮಿಕಾ ತನ್ನ ಅತ್ತೆ ಶಾರದಾ ಪಾರಿಜಾತರ ಸಹಾಯದಿಂದ ಸೈಕಲ್ ಮೇಲೆ ಬಾಯಿಲ್ಡ್ ಎಗ್ ವ್ಯಾಪಾರ ಮಾಡಿ ಬಹಳ ದುಡ್ಡು ಸಂಪಾದಿಸುತ್ತಾಳೆ. ಆ ದುಡ್ಡಿನಿಂದ ಅವರು ಬಹಳ ಸಂತೋಷದಿಂದಿರುತ್ತಾರೆ. ಒಂದು ದೊಡ್ಡ ಶಾಪನ್ನು ಕೂಡ ಅನಾಮಿಕಾ ತೆಗೆಯುತ್ತಾಳೆ. ಹಾಗೆ ಬಂದ ಆದಾಯದಿಂದ ತನ್ನ ಹಾಗೆ ಕಷ್ಟಪಡುತ್ತಿರುವ ಮತ್ತೆ ಕೆಲವರಿಗೆ ಸಹಾಯ ಮಾಡುತ್ತಾ ಅವರಿಗೆ ಕೂಡ ಕೆಲಸ ಕಲ್ಪಿಸಿ ಅನಾಮಿಕ ಶಾರದಾ ಎಷ್ಟೋ ಆನಂದದಿಂದ ಇರುತ್ತಾರೆ.